ಎಲ್ಲೆಲ್ಲ ಮೀನಾ ದೀಪ ಲೇಟ್ ಆಯ್ತು. ಇವಾಗಾದ್ರೂ ಕೂಡ ಮನೇಲಿ ಎಲ್ರು ಇದಾರೆ. ಒಂದ್ ಕೆಲಸ ಮಾಡು, ಕಣ್ ಮುಚ್ಕೊಂಡ್ ಕೊಟ್ಬಿಡು, ಯಾರು ಕಾಣೋದಿಲ್ಲ. ಅಯ್ಯೋ ನೋಡಮ್ಮ ಮೀನಾ, ಹೇಳ್ತಾ ಇದೀನಿ, ನೀನೇ ಕೊಟ್ಬಿಟ್ರೆ ಒಂದಿಕ್ಕೆ ನಿಂತ್ಕೊಳ್ತದೆ. ನಾನೇನಾದ್ರೂ ಕೊಡಕ್ ಶುರು ಹಚ್ಕೊಂಡ್ರೆ 101 ತೀರ್ಮಾನ ಆಗೋ. ಇಲ್ಲ ಇಲ್ಲ ಇಲ್ಲ, ನಾನೇ ಒಂದೇ ಒಂದ್ ಕೊಡ್ತೀನಿ. ಕೊಡೋತ್ಲಾಗೆ ನೋಡಿದ್ರಿ ತಾನೆ, ಸೈಲೆಂಟ್ ಆಗಿ ಹೋಗ್ಬೇಕಲ್ವಾ? ಅದೇನೆ ಸರಿ ಅನ್ಕೊಂಡ. ಇಲ್ಲ ಇಲ್ಲ, ಸಾರಿ ಕಣ. ಇವಳ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನಾನು ಶ್ರುತಿ ಎಕ್ಸಿಟ್ ಆಗ್ತೀವಿ. ನೀವೇನ್ ಮಾಡ್ಬೇಕೋ ಮಾಡ್ಕೋಬಹುದು. ಇದೇ 1 ಸೆಂಟಿಮೀಟರ್ ದೂರದಲ್ಲಿ ಇತ್ತು ಕಣ. ಇಟ್ಟೇಟ್ ಗ್ಯಾಪ್ ಅಲ್ಲಿ ಇತ್ತು. ಎಲ್ಲ ಕರ್ಡಿಂಗ್ ಬಂದಾಗ ಬಂದ್ಬಿಟ್ರಿ. ಆಯ್ತು ಹೋಗ್ರಿ. ಬಾ ಶ್ರುತಿ. ಹೋದ್ರಿ ಇಬ್ರು. ಇವಾಗ ಕೊಡು. ಹೋದ್ರೆ ಹೋಗಯ್ಯೋ. ನೀನ್ ಆಗಲ್ಲ ಅಂದ್ರೆ ನಾನ್ ಬಿಡಲ್ಲ. ನೀವ್ ಏನ್ ಮಾಡಿದ್ರು ನಾನ್ ಕೊಡಲ್ಲ. ಹೌದಾ? ಅಯ್ಯ ನೀನು ಮರ, ಅವತ್ ನೀವು ನನ್ನ ಉರ್ಮಿಳಾ ದಿವಾನ್ ಅವ್ರ ಮನೆಯಿಂದ ಕಳಿಸ್ದ ಹಾಗೆ ಇವತ್ತು ಏನೋ ಒಂದ್ ಹೇಳಿ ನನ್ನ ಪೂಜಾ ಮನೆಗ್ ಕಳಿಸ್ಬಿಡಿ ಮಾವ. ಯಾಕೆ ತಾಯಿ ಹಾಗಂತೀಯ? ಇದು ನಿನ್ನ ಮನೆ, ನೀನು ಬದುಕಿ ಬಾಳ್ತಾ ಇರೋಂತ ಮನೆ, ನಿನ್ನೂರಿರೋ ಮನೆ ತಾಯಿ ಇದು. ಯಾವ್ದು ಮಾವ ನನ್ ಮನೆ? ಯಾರ್ ನನ್ನೋರು? ಮಾವ, ಈ ಮನೇಲಿ ಸೊಸೆ ತಂದಿರೋ ಸೌಭಾಗ್ಯ ಬೇಕೇ ಹೊರತು ಸೊಸೆನೇ ಸೌಭಾಗ್ಯ ಅನ್ನೋ ಪದ್ಧತಿನೇ ಇಲ್ಲ. ನನ್ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರು. ನನ್ ಮೈ ಮೇಲೆ ಒಂದು ಸಣ್ಣ ಕಸ ಬಿದ್ರು ಸಾಕು, ಅವ್ರು ಅದನ್ನ ತಡ್ಕೋತಿರ್ಲಿಲ್ಲ. ಆದ್ರೆ ಇವತ್ತು ಅವ್ರು ನನ್ನನ್ನ ಕಸಕ್ಕಿಂತ ಕಡೆಯಾಗಿ ನೋಡ್ತಿದ್ದಾರೆ ಮಾವ. ಸೂಜಿ ಮೇಲೆ ಕಾಲಿಟ್ಟು ಬದುಕ್ಬೋದು ಕಣಮ್ಮ, ಆದ್ರೆ ಸುಳ್ಳಿನ ಮೇಲೆ ಹೆಜ್ಜೆ ಇಟ್ಟು ಬದುಕಕ್ಕಾಗಲ್ಲ. ಇವತ್ತು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ಆದ್ರೆ ಅವತ್ತು ನೀನು ಯೋಚನೆ ಮಾಡ್ಲಿಲ್ವಾ ತಾಯಿ? ಮುಂದೊಂದ್ ದಿನ ಈ ತರ ಕೆಟ್ಟ ದಿನ ಬರುತ್ತೆ, ಅನುಭವಿಸ್ಬೇಕಾಗುತ್ತೆ ಅಂತ ಯಾಕಮ್ಮ ಗೊತ್ತಾಗ್ಲಿಲ್ಲ ನಿನಗೆ? ಗೊತ್ತಿತ್ತು ಮಾವ, ಆದ್ರೆ ಸಮಯ ಸಂದರ್ಭ ನನಗೆ ಸತ್ಯನ ಹೇಳೋದಕ್ ಬಿಡ್ಲಿಲ್ಲ. ಅದಕ್ಕೆ ಪಲಾಯನವಾದ ಮಾಡ್ಕೊಂಡು ಎಲ್ಲೂ ಹುಡುಕ್ತಿಯಮ್ಮ. ಇವತ್ತು ದೀಪಾವಳಿ ಸರಿ, ನಾಳೆ ಸಂಕ್ರಾಂತಿ ಬರುತ್ತೆ, ಆಮೇಲೆ ಯುಗಾದಿ ಬರುತ್ತೆ, ಎಲ್ಲ ಹಬ್ಬಕ್ಕೂ ಓಡೋಗ್ತಾ ಇರ್ತೀಯ ತಾಯಿ. ನನ್ನಿಂದ ಹಬ್ಬದ ವಾತಾವರಣ ಕೆಡುತ್ತೆ ಅನ್ನೋದಾದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಮಾವ. ನನಗ್ ಬೇಕಾಗಿರೋದು ಮನೋಜ್ ಅವ್ರ ಸಂತೋಷ. ಅವ್ರ ಸಂತೋಷ ಹಾಳಾಗತ್ತೆ ಅನ್ನೋದಾದ್ರೆ ನಾನು ಇಲ್ಲಿರೋದಿಲ್ಲ. ಅತ್ತೆ ಮಾಡೋ ಅವಮಾನನ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಎಲ್ರೂ ಓಡೋಗಾಗಿದ್ರೆ ಈ ಮನೇಲಿ ಮೀನಾ ಬದುಕೋಕಾಗ್ತಾ ಇತ್ತ ತಾಯಿ? ಅಥವಾ ಅವಳು ಅನುಭವಿಸ್ತಾ ಇರುವಂತ ಘೋರವಾದ ಶಿಕ್ಷಣ ನೀನೇನಾದ್ರೂ ಅನುಭವಿಸಿದ್ಯಾ ತಾಯಿ? ನೀನಾದ್ರೂ ಸುಳ್ಳು ಹೇಳಿ ಸಿಗ್ಬಿದ್ದೆ ತಾಯಿ. ಆದ್ರ ಆ ಮಗು ನನ್ನ ಮಾತಿಗೆ ಕಟ್ಟಿಬಿದ್ದು ಈ ಜೀವನದಲ್ಲಿ ಏನು ಅನುಭವಿಸ್ಬಾರ್ದು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾಳೆ ತಾಯಿ. ಆದ್ರೂ ಈ ಮನೇಲಿದ್ದು ಅವಳು ಎಲ್ಲ ಸೇವೆ ಮಾಡ್ತಾ ಇದ್ದಾಳೆ ನೋಡು. ಅದಕ್ಕೆ 4 ಜನದ ಕಣ್ಣಲ್ಲಿ ಅವಳು ಅಷ್ಟು ದೊಡ್ಡ ಮನುಷ್ಯ ತರಿಸ್ಕೋತಾ ಇರೋದು. ನೀನ್ ಮುಂದೆ ಅವಳನ್ನ ಹೊಗಳ್ತಾ ಇರೋದು ಅವಳು ಶ್ರೇಷ್ಠ ನೀನು ಕನಿಷ್ಠ ಅಂತ ಅಲ್ಲ ತಾಯಿ. ಆದ್ರೆ ಅವಳ ಜೀವನ ಒಂದು ಆದರ್ಶವಾಗಿದೆ, ಅದನ್ನ ಮಾದರಿಯಾಗಿ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗ್ರಹಣ ಬಂತು ಅಂತ ಆಕಾಶನ ಬಿಟ್ಟು ಸೂರ್ಯ ಎಲ್ಲಿ ಹೋಗಕ್ಕಾಗುತ್ತೆ ತಾಯಿ? ಈಸಬೇಕು, ಇದ್ದು ಜಯಿಸಬೇಕು, ಬಂದಿದ್ದೆಲ್ಲ ಬರ್ಲಿ, ಆ ಗೋವಿಂದನ ದಯೆ ಒಂದಿರ್ಲಿ ಅಂತ ಪುರಂದರದಾಸರೇ ಹೇಳಿದಾರಲ್ಲ ತಾಯಿ. ನನ್ ಪಾಲಿಗೆ ನೀವೇ ಗೋವಿಂದ ಮಾವ. ನಿಮ್ ದಯೆ ಇದ್ರೆ ನಾನು ಇಲ್ಲಿ ಇರ್ತೀನಿ. ಅತ್ತೆ ಆಡೋ ಮಾತು ಪಟಾಕಿಗಿಂತ ಜೋರಾಗಿ ಸಿಡಿಯುತ್ತೆ. ಆ ಮಾಲಿನ್ಯನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಮಾವ. ನಾನು ಮಾತಾಡ್ ನೋಡ್ತೀನಿ ತಾಯಿ, ಆದಷ್ಟು ಸಮಾಧಾನವಾಗಿರೋಕ್ ಹೇಳ್ತೀನಿ. ನೀನು ಒಬ್ಬಳೇ ನಿಂತ್ಕೋಬೇಡ ತಾಯಿ, ಹೋಗು. ಎಲ್ರ ಜೊತೆ ಇದ್ದು ಹಬ್ಬಕ್ಕೆ ರೆಡಿ ಮಾಡ್ಕೊ ಹೋಗು. ಸರಿ ಮಾವ. ನೋಡ್ದೇನೆ ಮೀನಾ? ಓ, ಈ ಅಮ್ಮಂಗ್ ಚೆನ್ನಾಗ್ ಗೊತ್ತು ಕಣೆ, ಯಾರನ್ನ ಕ್ಯಾಚ್ ಹಾಕೊಂಡ್ರೆ ನೆಮ್ಮದಿಯಾಗಿರ್ಬೋದು ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ ಈ ಅಮ್ಮಂಗೆ. ರೀ, ಹಾಗೆಲ್ಲ ಮಾತಾಡ್ಬಾರ್ದು. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಇಷ್ಟು ದಿನ ಆರಾಮಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದವ್ರು ಈಗ ಏಕಾಏಕಿ ಹೀಗೆಲ್ಲ ಅನ್ಸ್ಕೋಬೇಕಂದ್ರೆ ಅವ್ರಿಗೂ ಕಷ್ಟ ಅನ್ಸುತ್ತಲ್ವಾ? ಕಳ್ಳಿ ಹಾಲನ್ನ ಕೆನೆ ಹಾಲು ಅನ್ಕೊಂಡು ಕ್ವಾರ್ಟರ್ ಗಟ್ಲೆ ಕುಡಿಯೋವಾಗಿರ್ಬೇಕಾಗಿತ್ತು ಈ ಯೋಚನೆ ಈ ಅಮ್ಮಂಗೆ. ನೀನ್ ಏನೇ ಹೇಳು ಮೀನಾ, ಯಾವ ಕಬ್ಬಣನ ಎಲ್ಲಿ ಬಿಸಿ ಮಾಡ್ಕೊಂಡು ಸ್ಟೇರ್ ಕೇಸ್ ಮಾಡ್ಕೊಂಡು ಮಾಡಿ ಮೇಲೆ ಹತ್ತೋಬೇಕು ಚೆನ್ನಾಗ್ ಗೊತ್ತಿದೆ ಈ ಅಮ್ಮಂಕ. ನಾನು ಇವಾಗ್ಲೇ ಹೋಗಿ ಸಕ್ರೆ ಹತ್ರ ಹೇಳ್ಬಿಡ್ತೀನಿ, ಈ ಅಮ್ಮ ಹಿಂಗೆ ಅಪ್ಪ ಹೇಳೋ ಮಾತು ಯಾವ್ದು ನಂಬೇಡ, ಏನೋ ದಬಾಯಿಸಿ ಬಿಸಿ ಹಾಕೊಂಡು ಹೇಳ್ಬಿಡ್ತೀನಿ, ಹೋಗು. ಅದೆಲ್ಲ ಏನು ಬೇಕಾಗಿಲ್ಲ. ನೀವಿವಾಗ ಮನೆಗೆ ಹೋಗೋ ತರ ಎಲ್ಲ ಮಾಡಿದ್ರೆ, ಅಲ್ಲ ಮನೇಲಿ ಜಾಸ್ತಿ ಜಗಳ ಆದ್ರೆ ಮಾವನ ಮನಸ್ಥಿತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯಾವಾಗ್ಲೂ ಇದನ್ನ ಮಾತು ಹೇಳಿ ನನ್ನ ಬೈಕ್ ಸಿಪ್ ಹಾಕ್ಬಿಡು. ಓ ಏನ್ ನೋಡಿ ಹೋಗೋ ತಕ್ಷಣ ಹೋಗ್ಬಿಟ್ಲು. ಚೂರು ಲವ್ ಸ್ಟೇ ಇಲ್ಲ ನಮ್ಕ. ನಾನು ಹೇಗ್ ಬಂದೆ ಇಲ್ಲಿಗೆ? ಹಾ ಎಸ್ಕೇಪ್ ಆಗ್ಬಿಟ್ಲು. ಬಿಡೋದಿಲ್ಲ, ನೋಡ್ಕೋತೀನಿ ಅವಳನ್ನ. ಶಾಂತಿ, ಇದ್ಯಾಕೆ ಹೀಗ್ ಕೂತಿದೀಯಾ? ಈಗ ಓಕೆನಾ? ಮಹಾತಾಯಿ,
ನೀನ್ ಕೂತ್ಕೊಂಡಿದ್ ಪೊಸಿಷನ್ ಬಗ್ಗೆ ನಾನು ಕೇಳ್ತಾ ಇಲ್ಲ ಕಣೆ. ಹಬ್ಬದ ದಿನ ದೀಪ ಹಚ್ಚೋ ಟೈಮು ಈ ತರ ಗರ ಬಡ್ದೋರ್ ತರ ಆಕಾಶನೇ ತಲೆ ಮೇಲೆ ಬಿದ್ದವ್ರು ಯಾಕೆ ಕೂತಿದ್ ನೀನ್ ಕೇಳ್ತಾ ಇದೀನಿ ಅಷ್ಟೇ. ದೀಪದ ತರ ಹೊಡೆದ್ರೆ ಪುರಿ ಬೇಡವೇ ಅಂತೀರಾ, ಪಟಾಕಿ ತರ ಸಿಡಿದ್ರೆ ಸಿಡಿ ಬೇಡವೇ ಅಂತೀರಾ. ಅಲ್ಲ ನಂಗೆ ಏನ್ ತಾನೇ ಮಾಡ್ಬೇಕಿಲ್ಲಿ? ಪಟಾಕಿ ಹೊಡಕ್ಕಿಂತ ಮುಂಚೆ ರಿಬ್ಬನ್ ಕಟ್ಟಿಂಗ್ ತಮ್ಮಿಂದಾನೇ ಆಗ್ಬೇಕು. ಬಾ ಸಕ್ರೆ ಹೋಗೋಣ. ಯಾರ ಬನ್ ಕಟ್ಟಿಂಗು? ಪಟಾಕಿ ಡಬ್ಬನ್ ಮೇಲೆ ಇದೆಯಲ್ಲ ಅತ್ತೆ, ಅದು. ಓ, ಅದು ನಾನು ಬೇರೆ ಕಟ್ಟಿಂಗ್ ಮಾಡ್ಬೇಕಾ? ನೀವ್ ಕಟ್ ಮಾಡ್ತಿರೋ ಬಿಡ್ತಿರೋ, ಪಟಾಕಿ ಹೊಡಿಯೋದ್ನ ನೀವೇ ಶುರು ಮಾಡಿ ಅತ್ತೆ. ಹಾ, ಹೋಮ್ ಮಿನಿಸ್ಟರ್ ಆರ್ಡರ್ ಆಗೋಯ್ತಲ್ಲ, ಇನ್ನು ಬರ್ಬಾರ್ದ ನಾನು? ಈ ಮನೆ ದೀಪ ಕಣೆ ನೀನು. ಆ ಬೆಳಕಲ್ಲೇ ನಮ್ಮೆಲ್ಲರ ಬದುಕು ಅನ್ನೋದ ನೀನ್ ಮರಿಬೇಡ. ಮಾಂಕಾಳಿ, ಚಿಂತಾಮಣಿ, ಚಿನ್ಮಿಣಿ ಅಂತ ಹೇಳ್ತಿದ್ ಬಾಯಲ್ಲಿ ಇವತ್ ನನ್ನನ್ನು ಹೊಗಳ್ತಿದ್ದೀರಾ? ಇದು ಮನೆ ಕಣೆ. ಕೋಪ ಬಂದಾಗ ಅಂತೀವಿ, ಆಡ್ತೀವಿ. ಆದ್ರೆ ಸಮಾಧಾನ ಆದ್ಮೇಲೆ ಕ್ಷಮಿಸ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ ಕಣೆ. ದ್ವೇಷ, ಹಠ ಇದನ್ನೆಲ್ಲ ಸಾಧ್ಯ ಮಾಡಕ್ಕೆ ಇದು ರೌಡಿಗಳಿರೋ ಜಾಗ ಅಲ್ಲ, ಸಂಸಾರ. ಒಂದ್ ತುಂಬು ಮನೆ ಕಣೆ ಇದು. ಯಾವ್ದಕ್ಕೋ ಪೀಠಿಗೆ ಹಾಕೋ ತರ ಇದೆ. ಪೀಠಿಕೆನೂ ಇಲ್ಲ, ಪೀಠನೂ ಅಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಬ್ಬ ದಿನ ಈ ವ್ಯಾಜ್ಯ ಎಲ್ಲ ಬೇಡ, ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸೋಣ. ರೋಹಿಣಿನೂ ಸೇರಿ. ಅನ್ಕೊಂಡೆ ಇದೇ ವಿಷಯ ಅಂತ. ಹಬ್ಬ ಮಾಡ್ತೀನಮ್ಮ ರೋಹಿಣಿ. ನೀವ್ ಬೇಡ ಅಂತಂದ್ರೆ ಬೇಡ ಅತ್ತೆ. ಓ ಬೇಡವಂತೆ. ಬಂದ್ರಪ್ಪ, ನಾವೇ ಸೇರ್ಕೊಂಡು ಢಮಾಯಿಸ್ಬಿಡೋಣ. ಲೇ ಸೂರ್ಯ, ಸುಮ್ನೆ ಇರೋ. ಅಪ್ಪ ಮಾತಾಡ್ತಾ ಇಲ್ವಾ? ಯಜಮಾನ ಆಗೋಗಿದ್ದಾನಪ್ಪ ಅವನು. ಅಲ್ಲ, ಫೇಮಸ್ ಬಿಸ್ನೆಸ್ ಮೆನ್ 5 ಡಿಗ್ರಿ ಮನೋಜನ್ ಮುಂದೆ ಮಾತಾಡ್ತಿದ್ದಾನೆ. ಅಲ್ವಾ ಪೆಡಿಗ್ರಿ, ಅದು 5 ಡಿಗ್ರಿ ಅಲ್ವಲೇ. ಇಷ್ಟೊತ್ತು ಸುಮ್ನೆ ಇದ್ದೆ. ನಾವು ಮಾತಾಡ್ತಿದ್ದಂಗೆ ನೀನು ಮಾತಾಡೋಕ್ ಶುರು ಇಟ್ಕೊಂಡ್ಬಿಟ್ಯಾ? ಲೇ, ದೊಡ್ಡವ್ರು ಮಾತಾಡ್ತಾ ಇಲ್ವಾ ಇಲ್ಲಿ? ನಮಗೂ ಮೀಸೆಗಳು ಬಂದವೆ. ನಾನು ದೊಡ್ಡವನಾಗಿದ್ದೀನಿ. ಓ, ಅದಕ್ಕೇನಪ್ಪ ಇವಾಗ ಆರತಿ ಮಾಡ್ಬೇಕಾ? ಮಾಡ್ಬಾರಪ್ಪನೇ, ನೀನ್ ಆರತಿ ಮಾಡು, ನಾನು ಮಂಗಳಾರತಿ ಮಾಡ್ತಾನೆ ಇರ್ತೀನಿ. ನೀವಿಬ್ರು ಸುಮ್ನೆ ಇರ್ತೀರಾ? ಅಮ್ಮ ಬಾಮ ಪಟಾಕಿ ಹೊಡೆಯೋಣ. ನನಗೆ ಇಂಟ್ರೆಸ್ಟ್ ಇಲ್ಲ ಕಣೋ ರವಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೆಂಗಮ್ಮ? ಇದೇನು ವಾರಕ್ಕೋ ತಿಂಗಳಿಗೂ 15 ದಿನಕ್ಕೂ ಬರೋ ಹಬ್ಬನಾ? ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬ ಅಪ್ಪ. ಬಾಮ, ಬಂದ್ ಹಬ್ಬ ಮಾಡ್ಬಾ. ಓ, ನೀನ್ ಹೆಂಡ್ತಿನೂ ಬರ್ತಾಳೋ? ಬರ್ಲಿ ಬಿಡು, ಹಬ್ಬ ನಮಗ್ ಮಾತ್ರ ಅಲ್ವಲ್ಲ. ಈಗ ನೀವೆಲ್ಲ ಒಂದು, ನಾನೊಬ್ಳೇ ಒಂದು ಅಲ್ವಾ? ನಾನ್ ಯಾವಾಗ್ಲೂ ನಿನ್ ಪರಿನೇ ಅಮ್ಮ. ನೀನ್ ಏನ್ ಹೇಳ್ತೀಯೋ ಅದು. ಇವಾಗೇನೋ ಹಬ್ಬನೇ ಬೇಡವಾ? ಬೇಡ ಬಿಡು. ಬೇಡ ಬೇಡ ಬೇಡ. ನಿನ್ ಸಂತೋಷಕ್ ನಾನು ಯಾವತ್ತು ಅಡ್ಡಿ ಬಂದಿದ್ದೀನಿ? ನಿನಗ್ ಪಟಾಕಿ ಹೊಡಿಯೋದು ಇಷ್ಟ ಅಂದ್ರೆ ನೋಡಿ, ಎಲ್ರು ಒಟ್ಟಿಗೆ ಹೋಗಿ ಪಟಾಕಿ ಹೊಡಿಯೋದ. ಇನ್ನು ಮುಂದೆ ಈ ಮನೆಯಲ್ಲಿ ಸಕ್ಕರೆ ಏನೇ ಹೇಳ್ಬೇಕು ಅಂತಂದ್ರು ಅದು ಮನೋಜನ ಮೂಲಕನೇ ಹೇಳಿಸ್ಬೇಕು. ಯಾಕೆ ಅಂತಂದ್ರೆ ಅದು ಈಸಿಯಾಗಿ ಓಕೆ ಆಗೋಯ್ತದೆ. ಅಯ್ಯೋ ಕಮಾನ್ ಗೈಸ್, ಮಾತಾಡ್ತಾನೆ ಇದ್ರೆ ಹಬ್ಬ ಯಾವಾಗ ಮಾಡೋದು? ಮೀನಾವರಿ ಬನ್ನಿ, ಸುಸೂರ್ವತಿ ಹಚ್ಚೋಣ. ದೀಪಂಜ್ಯೋತಿ ಕಲ್ಯಾಣಿ ಆರೋಗ್ಯಂ ಧನ ಸಂಪದಂ ಅಂಧಕಾರ ವಿನಾಶಾಯ ದೀಪಂಜ್ಯೋತಿ ನಮೋಸ್ತುತೆ. ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡಿ ಲೋಕರಕ್ಷಕ. ಈ ಕಾಲದಲ್ಲಿ ಶತ್ರುಗಳು ಹೊರಗಿರೋದಿಲ್ಲ, ನಮ್ಮ ಒಳಗಿರುವಂತ ಅಹಂ ಅನ್ನೋ ಅಹಂಕಾರವನ್ನ, ಆ ಕತ್ತಲನ್ನ ಎಲ್ಲರೂ ಓಡಿಸೋಣ. ದ್ವೇಷ, ಅಸೂಯೆ ಅನ್ನೋ ಸಿಡುಬದ್ದನ್ನ ಸುಟ್ಟು ಬಿಸಾಕೋಣ. ಹೆಂಡತಿಗೆ ಮೋಸ ಆಯ್ತು ಅಂತ ಗಂಡ ನ್ಯಾಯಕ್ಕೋಸ್ಕರ ನಿಂತ, ಅಣ್ಣ ಹೋರಾಡ್ತಾ ಇದ್ದಾರೆ ಅಂತ ತಮ್ಮನ ಹೆಂಡತಿ ಜೊತೆ ಆದ್ರು. ಕೃಷ್ಣ ಬಲರಾಮ ಒಂದಾದ ಹಾಗೆ ಪ್ರತಿ ಮನೇಲೂ ಹೀಗೆ ಎಲ್ಲಾರು ಜೊತೆಯಾಗಿರಿ. ನರಕಾಸುರ ಅನ್ನೋ ವಿಷಾಕ್ಷಿ ಕೊಬ್ಬನ್ನ ನೀವು ಸಂಹಾರ ಮಾಡಿದಿರ ಇವತ್ತು. ಅದಕ್ಕೋಸ್ಕರ ಈ ದೀಪಾವಳಿ ಹಬ್ಬ ಇವತ್ತು ನಮ್ಗೆಲ್ಲ. ಶಾಂತಿ, ಮೊದಲನೇ ಪಟಾಕಿ ಇವತ್ತು ನೀನೇ ಶುರು ಮಾಡ್ಬೇಕು. ಶುರು ಮಾಡು. ಹ್ಯಾಪಿ ದೀಪ. ಏನಕ್ಕ ಕಾಲ್ ಮಾಡಿ ಹೊರಗಡೆ ಬಾ ಅಂತ ಕರ್ತ? ತಗೋಯ್ದುಣ್ಣ. ಶಾವ್ದಕ್ಕ ಇದು ನೀನ್ ಕೊಟ್ಟಿದ್ದು? ಅಕ್ಕ ಅದಕ್ಕೆ ಏನ್ ಅರ್ಜೆಂಟ್ ಇತ್ತು? ಬೇರೆ ರಸ್ತು ನಾವ್ ಹತ್ರ ಇದ್ರೆ ಮೊಳೆ ಮೇಲೆ ನಿಂತ್ಕೊಂಡ್ ಆಗಿರತ್ತೆ. ಅದರಿಂದ ಆದಷ್ಟು ಬೇಗ ದೂರ ಆಗ್ಬಿಡ್ಬೇಕು. ಅಲ್ಲ, ಏನೋ ಸಮಸ್ಯೆ ಇತ್ತು ಅಂತ ಅಂದೆ, ಈ ದುಡ್ಡು ಹೇಗ್ ಸಿಕ್ತು? ಈ ದುಡ್ಡನ್ನ ಆ ವಿಶಾಲಾಕ್ಷಿ ಕದ್ದಿದ್ದು ಕನ್ಕ. ವಿಶಾಲಾಕ್ಷಿನ? ಅಲ್ಲ, ಅವಳೇನ್ ಸುಮ್ನೆ ಇರೋದಿಲ್ವ ಅಂತ ಅಕ್ಕ? ಅವಳಿಗೆ ಏನ್ ಬಂದಿರೋದು? ಸ್ವಾರ್ಥನೇ ಮುಖ್ಯ ಅನ್ನೋರ್ಗೆ ಸಾಮರ್ಥ್ಯ ಕಮ್ಮಿ ಇರುತ್ತೆ ಕಣೆ. 4 ಜನಕ್ಕೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ದವ್ರ ಹಿಂದೆ ಆ ಭಗವಂತ ಇದ್ದೇ ಇರ್ತಾನೆ. ಅವ್ಳ ಶಕ್ತಿ ತುಂಬಿರ್ತಾನೆ. ಸರಿ, ಇವಾಗ ಈ ದುಡ್ಡು ಹೇಗ್ ಸಿಕ್ತು? ನಿನ್ ಭಾವ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ಶ್ರುತಿ ಮತ್ತೆ ರವಿ ಆಮೇಲೆ ಚೇತಣ್ಣನ ಕರ್ಕೊಂಡು ಹೋಗಿ ಈ ದುಡ್ಡನ್ನ ತಗೊಂಡ್ ಬಂದ್ರು. ಭಾವ ಬರೀ ಹೀರೋ ಅನ್ಕೊಂಡಿದ್ದೆ, ಆದ್ರೆ ಸೂಪರ್ ಮ್ಯಾನ್ ಅವರು. ಸಾಕ್ ನನ್ ಟೈಮ್ ಆಯ್ತು. ಅವ್ರನ್ನ ಹೊಗಳೋ ಕಾರ್ಯಕ್ರಮ ನೆಕ್ಸ್ಟ್ ಟೈಮ್ ಸಿಕ್ತಾಗ ಇಟ್ಕೊಳ್ಳಿವಂತೆ. ನಾನು ಇನ್ ಹೊರಡ್ತೀನಿ. ಬಾಯ್. ತಗೋ. ಸರಿ ಅಕ್ಕ, ಹುಷಾರಾಗಿ ಹೋಗು. ಸರಿ, ಬಾಯ್ ಬಾಯ್. ನೀವಾ? ನಾನೇ. ಯಾವ್ದೋ ಕುಕ್ಕರ್ ದಾರಿ ತಪ್ಸ್ಕೊಂಡ್ ಬಂದಿದೆ, ಫಿಶಲ್ ಹೊಡಿತಾ ಇದೆ ಅಂತ ಅನ್ಕೊಂಡಿದ್ದೆ. ಓಹೋ, ನೀವ್ ಬಂದಿದ್ದು ಒಳ್ಳೇದೇ ಆಯ್ತು.
ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದೇನು ಈ ಸಲ ಹೇಳ್ಬಿಡೋಣ ಅಂತನಾ? ಓಹೋ, ತುಂಬಾ ಕನ್ಸ್ ಕಾಣ್ಬೇಡಿ. ನಾನ್ ನಿಮ್ ಬಗ್ಗೆ ಯೋಚನೆ ಮಾಡಿದ್ದು ಇದಕ್ಕೆ. ಇದೇನಿದು? ನೀವ್ ಕೊಟ್ಟಿದ್ರಲ್ಲ ಆ ದುಡ್ಡು. ಇದಕ್ಕೇನು ಅವಸರ ಐತಿ ಇವಾಗ? ಇವತ್ತಿಲ್ಲ ನಾಳೆ ಕೊಡ್ಲೇಬೇಕಾಗಿತ್ತಲ್ಲ. ಹಾಗೆಲ್ಲ ಏನೂ ಇಲ್ಲ. ನಿನ್ನ ಹತ್ರ ಇದ್ರೆ ನನ್ನ ಹತ್ರ ಇದ್ದ ಹಾಗಲ್ವಾ? ಹಾಗಾದ್ರೆ ನಾನ್ ನಮ್ಮನೇಲಿ ಇರ್ತೀನಿ, ನೀವ್ ನಿಮ್ ಮನೇಲಿ ಇದ್ಬಿಡಿ ಲೈಫ್ ಲಾಂಗ್. ಇದೇನಕ್ಕೆ? ನಾನ್ ಎಲ್ಲೇ ಇದ್ರು ನಿಮ್ ಹತ್ರನೇ ಇದ್ದ ಹಾಗೆ ಅಲ್ವಾ? ಇಷ್ಟೆಲ್ಲ ಹೇಳ್ತಾ ಇದೀಯಾ, ಅದನ್ನ ಮಾತ್ರ ಹೇಳ್ತಾನ. ಸದ್ಯಕ್ಕೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಡಾಕ್ಟರ್ ನೋಡಿದ್ರೆ ಬೈದ್ ಬಿಡ್ತಾರೆ. ನಾನ್ ಹೋಗ್ತೀನಿ. ಸರಿ ಆಯ್ತು. ಏನೋ ಬರೀ ದುಡ್ಡು ತಗೊಂಡು ಹೋಗಕ್ಕೆ ಬಂದಿರೋ ಆಗಿದೆ. ಪರ್ಸನಲ್ ಆಗಿ ಏನು ಮಾತೇ ಆಡಿಲ್ಲ. ಅದೆಲ್ಲ ಆಮೇಲೆ ಮಾತಾಡ್ಕೋಬಹುದು. ತಗೊಳ್ಳಿ ದುಡ್ಡನ್ನ, ಹೊರಡಿ. ಸರಿ, ಬಾಯ್ ಬಾಯ್. ಲೇ ಲೇ ಲೇ, ಅದು ನೀರಲ್ಲ ಕಣೋ, ಬಿಯರ್. ಬಿಡಲೇ, ಬದುಕಾಗಿ ಏನು ಇದೆ ಇನ್ನ? ಲೇ ಎಲ್ಲ ಮಿಕ್ಸರ್ ಎಲ್ಲ ಮಿಕ್ಸರ್ ಮಿಕ್ಸರ್ ಮಿಕ್ಸರ್. ಅಲ್ಲೇ ಇದೆ ನೋಡು, ಅಲ್ಲೇ. ಇಲ್ಲೇ ಇದೆ. ಇಲ್ಲೇ ಇದೆಯಾ? ಲೇ ಮನೋಜ, ಲೇ ಮನೋಜ, ಏನ್ ಹೇಳ? ನೀನ್ ತಪ್ಪು ಮಾಡ್ತಾ ಇದೀಯ ಕಣೋ. ತಪ್ಪು ಮಾಡ್ತಾ? ಲೇ ರವಿ, ಇವಾಗ ತಾನೇ ಕುಡಿತಾ ಇದೀನಿ. ನಿಧಾನ ಕುಡಿದ್ರು ಹೊಟ್ಟೆಗೆ ಹೋಗೋದು, ಫಾಸ್ಟ್ ಆಗಿ ಕುಡಿದ್ರು ಹೊಟ್ಟೆಗೆ ಕಣ ಹೋಗೋದು. ಲೇ ದಡ್ಡ, ನಾನು ಇದ್ರ ಬಗ್ಗೆ ಅಲ್ವಾ ಹೇಳ್ತಾ ಇರೋದು. ಇನ್ನು ಯಾವ್ದ್ರ ಬಗ್ಗೆರಪ್ಪ? ಅತ್ತಿಗೆ ಬಗ್ಗೆ ಕಣ. ಯು ಮೀನ್ ರೋಹಿಣಿ? ಲೇ ರೋಹಿಣಿ ಅತ್ತಿಗೆ ಬಗ್ಗೆನೆ ಕಣ. ಲೇ, ತಪ್ಪು ಮಾಡಿರೋದು ಅವ್ರು ಕಣೋ, ನಾನಲ್ಲ. ಕ್ಷಮಿಸ್ಬಿಡು ಹೋಗ್ಲಿ. ಲೇ ರವಿ, ಅವಳು ಮಾಡಿರೋದು ಕ್ಷಮಿಸಲಾರದ ತಪ್ಪು ಕಣೋ. ಅವನ್ ಕೈ ಹೇಳಪ್ಪ. ಹೌದು ಹೌದು, ಇರ್ಬೋದು, ತಪ್ಪಿಲ್ಲ. ಆ ಒಮ್ಮನೆ ಮಾಡಿದ್ರೆ ನೀವೇನು ಮಾಡೇ ಇಲ್ಲ ನೋಡು. ಅಲ್ಲ, ಈ ಕೆನಡಾ ಕನ್ಯೆ ಛಾಯಾ ಅವ್ರ ಜೊತೆಗೆ ಅದೆಷ್ಟೋ ದಿನ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ, ಎಷ್ಟು ದಿನ ಇದ್ರಿ? ಲೇ ಸೂರ್ಯ, ನಾನು ಇದನ್ನೆಲ್ಲ ಮೊದ್ಲು ಹೇಳ್ಬಿಟ್ಟಿದ್ದೆ ಕಣೋ. ಮೊದ್ಲು ಕೊನೆಯೋ ಒಟ್ಟಲ್ಲಿ ಮಾಡಿದ್ಯಾನೆ, ನೀನು ಮಾಡಿದ್ಯಾನೆ. ನೀನೇನು ಆ ಮುಂದೆ ಹೇಳೋದು? ದ್ವಾರದ ಬಂದ್ಬಿಟ್ಟಿವ, ನಿನ್ನ ಸಮಾಜ ಸೇವಕದ ಪೋಸ್ಟ್ ನೋಡ್ಬೇಡ ಅಲ್ವಾ? ಆ ತಪ್ಪೆಲ್ಲ ಗೊತ್ತಿದ್ದು ನಿನ್ನ ಕ್ಷಮಿಸಿ ನಿನ್ ಜೊತೆ ಜೀವನ ಮಾಡಿಲ್ವ ಅವ್ರು? ಇಡಿಯಟ್. 5 idiot. ಅಲ್ಲ, 5 ಡಿಗ್ರಿ. ಅದೇ ಅದೇ 5 ಡಿಗ್ರಿ ಹೇಳು. ಈ ನೋಡ, ಇಲ್ಲಿ ಈ ಚಾಮಯ್ಯಮ್ಮೆಷ್ಟು ತಪ್ಪು ಮಾಡಿದ್ದಾರೆ, ರಾಮಾಚಾರ್ಯ ಅವರು ತಪ್ಪು ಮಾಡಿದ್ದಾರೆ. ಆದ್ರೆ ಅವ್ರಿಬ್ರು ಸೂಪರ್ ಡೂಪರ್ ಹಿಟ್ ಆಗಿಲ್ವಾ? ಹಂಗೆ ಕಣೋ ಜೀವನ. ನೋಡ ಮನೋಜ, ಉಪ್ಪಿಲ್ದಿರೋ ಸಾಂಬಾರ್ ಸಿಗುತ್ತೆ, ಆದ್ರೆ ತಪ್ಪಿಲ್ದಿರೋ ಸಂಸಾರ ತಿಳ್ಕೋ. ಸೂರ್ಯ, ನಾವ್ ಹೇಳೋ ವಿಚಾರ ಇವ್ನಿಗೇನು ಅರ್ಥ ಆಗಲ್ಲ ಕಣೋ. ಅಲ್ಲ ಕಣೋ, ನನ್ಗೊಂದು ಡೌಟು. ಇವನು ನಮ್ ಜೊತೆನೆ ತಾನೇ ಹುಟ್ಟಿದ್ದು, ನಾವಿಬ್ರು ಒಂಥರ, ಇವನು ಬೇರೆ ತರ. ಅದೇ ಅದು ನಾಮಕರಣ ಡಿಫ್ರೆಂಟು. ನಾಮಕರಣ ಅದಕ್ಕೆ ಹೆಂಗೆ ಅಂದ್ರೆ, ಇವಾಗ ನೋಡು, ರವಿ ಅಂದ್ರೆ ಸೂರ್ಯ ಅಲ್ವೇನಪ್ಪ? ಸೂರ್ಯ ಅಂದ್ರೂ ಸೂರ್ಯ ಅಲ್ವೇನಪ್ಪ? ಆದ್ರೆ ಮನೋಜ ಮಾತ್ರ ಸೆಪರೇಟು. ದಟ್ ಈಸ್ ವೈ ಈಸ್ ವೆರಿ ಡಿಫರೆಂಟು. ಡಿಫರೆಂಟು, ವೆರಿ ವೆರಿ ಡಿಫರೆಂಟು. ಅಪ್ಪ, ಡಿಫ್ರೆಂಟ್ ಸಾಬ್ಗಳೇ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ರಪ್ಪ. ದೊಡ್ಡ ನಾವ್ ಹೇಳಿದೆಲ್ಲ ಮಾಡೋಷ್ಟು ದೊಡ್ಡ ಮನ್ಸು ಏನಿಲ್ಲ. ಅಷ್ಟು ದೊಡ್ಡ ಮನ್ಸನ ನೀನಲ್ಲ ಬಿಡು. ಸೂರ್ಯ, ಇದು ಮನೋಜ, ನೇರ ಹೋಗಿ ಅಮ್ಮನ ಹತ್ರ ಹೇಳು, ರೋಹಿಣಿ ನಾನು ಹೇಳ್ತೀನಮ್ಮ ಅಂತ. ಅದು ನಾನ್ ಏನೋ ಹೇಳೋದು, ಅದು ಅಮ್ಮಗೂ ಗೊತ್ತು ಕಣೋ. ಆದ್ರೆ ಹೆಂಡತಿ ಆಗಿರೋದಕ್ ಬಿಡ್ತಾ ಇಲ್ವಲ್ವ? ನಾವ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತೀವಿ, ಮುಟ್ಬಿಡಿ ಅಂತ ಹೇಳೋದು. ಲೇ, ಅಮ್ಮಂಗ ಅವಳು ಕಂಡ್ರೇನೆ ಆಗಲ್ಲ ಕಣೋ. ಅವಳ ಜೊತೆ ಮಾತಾಡಬಾರ್ದು, ಅವಳ ಜೊತೆ ಸೇರ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ರೋಹಿಣಿನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಲೇ, ಇವ್ರಿಬ್ಬರ ಮಧ್ಯೆ ಸಿಗಾಕೊಂಡು ಒದ್ದಾಡ್ ಹೋಗ್ತಿದೀನಿ ಕಣೋ. ಅಪ್ಪ ದೇವ್ರೆ, ನನ್ ಕರ್ಕೊಂಡ್ಬಿಡಪ್ಪ. ಮನೋಜ, ಒಂದ್ ನಿಮಿಷ ಇದೆ. ನಿಮ್ಗೆ
ಇವಾಗ ಇನ್ನೂ ಮೇಂಟೈನ್ ಮಾಡಕ್ ಬರೋದಾದ್ರೆ ನಾನು ಹೇಳ್ಕೊಡ್ತೀನಿ ನೋಡು. ಪೆಂಗ್ಯ ಕೇಳಿಸ್ಕೊ ಇಲ್ಲಿ ನೋಡ, ಈ ಎರಡೆರಡು ಕಾಲ್ನು ಎರಡು ದೋಣಿ ಮೇಲೆ ಇಡಬಾರ್ದು ಅಂತ ಹೇಳ್ಕೊಡು ಅಪ್ಪ ಅಮ್ಮಂದ್ರೆ. ಮದುವೆ ಆಗ್ತಿದ್ದಂಗೆ ಒಂದ್ ಕಾಲು ಅವ್ರು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ, ಇನ್ನೊಂದ್ ಕಾಲು ಹೆಂಡತಿ ಹತ್ರ ಬಿಟ್ಬಿಡ್ತಾರೆ. ಒಂದೊಂದ್ ದೋಣಿ ಒಂದೊಂದ್ ಕಡೆ ಹೋಯ್ತದ. ಅವಾಗ ನಿಂದ ಏನಾಗ ಕಾಲು ಗೊತ್ತಲ್ಲ. ಈ ಕಡೆ ಹೆಂಡತಿ ಮಾತು ಕೇಳಿದ್ರೆ ಅಮ್ಮಂಗ್ ಬೇಜಾರು, ಅಮ್ಮನ್ ಮಾತು ಕೇಳಿದ್ರೆ ಹೆಂಡತಿ ಬೇಜಾರು. ಅವ್ ಏನ್ ಮಾಡತ್ತೆ, ಜೀವನ ಕಿತ್ತಾಡಿ ಮಕ್ಳು ಜೀವನ ಕಿತ್ಲೇರ್ತರ ಆಗೋಗುತ್ತೆ. ಅರ್ಥ ಮಾಡ್ಕೊಂಡು ನಾವು ಹೇಳೋದು. ನೋಡಪ್ಪ, ನಮ್ ಕಡೆ ನಾವ್ ಇಷ್ಟ ಹೇಳ್ತೇವೆ, ಆಯ್ತಾ? ಅರ್ಥ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋ. ನೀನು ಒಬ್ಬ ಮನುಷ್ಯ ಆಗಿ ಇನ್ನೊಂದು ಮನ್ಸಿ ಜೊತೆ ಆರಾಮಾಗಿ ಬದುಕ್ಬೇಕು ಅಂತ ಹೋಗಿ ಸಕ್ಕರೆ ಹತ್ರ ಮಾತಾಡು ಸಾಕು. ಮೌನ ಬಿಸಾಕು, ಓಲಾಡುವ ತಮ್ಮಿದೆ. ರವಿ, ದಮ್ಮಿದ್ರೆ ಕೊಡೋ. ಯಾಕ ಇಲ್ಲಾದ್ರೆ ಇಲ್ವಾ? ನಾನ್ ಕೇಳಿದ್ದು ಈ ದಮ್ಮು. ಬಿಡೋದು ಮಲಜ, ಮಾತಾಡು. ಇಲ್ಲ ಅಂದ್ರೆ ಬಿಯರ್ ಹೋಗಿ ಬ್ರ್ಯಾಂಡಿ ಆಗುತ್ತೆ, ಬ್ರ್ಯಾಂಡಿ ಇನ್ ಬ್ರ್ಯಾಂಡ್ ಆಗುತ್ತೆ. ಆಮೇಲೆ ಟೋಟಲ್ ಕುಡ್ಕಾಗುತ್ತೆ ಕಣೋ. ಏನ್ ಯೋಚನೆ ಮಾಡ್ತಿದ್ದೀರ ರೀ? ಈ ಮನೇಲಿ ಉಲ್ಟಾ ಪಲ್ಟಾ ಪಿಕ್ಚರ್ ಗಿಂತ ಬೊಲೆ ಟ್ವಿಸ್ಟ್ ಗಳಾಗ್ತಿದ್ಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಸಕ್ಕರೆ ದೇವಸ್ಥಾನದಿಂದ ತಾಯಿ ತಾತ ಬಂದಿದ್ದೆ ಯಾಕೆ? ಅವ್ರೆ ಹೇಳಿದ್ರಲ್ಲ ರೀ, ಮೊದಲನೇ ಮಗ ಮನೋಜ, ಅವ್ರಿಗೆ ಮೊದ್ಲು ಮಗು ಆಗ್ಬೇಕಂತ. ಅಲ್ಲೇ ಇರೋದು ವ್ಯತ್ಯಾಸಗಳು. ಆ ಗುಂಗ್ರಮ್ಮನ ನೋಡಿದ ತಕ್ಷಣ ಅವನ್ನ ನೋಡಿದ್ ಮುಂಗ್ಸಿ ತರ ಆಡ್ತಾ ಇದೆ ಈ ಸಕ್ಕರೆ. ಗಂಡ ಹೆಂಡ್ರನ್ನ ಮಾತಾಡಕ್ಕೂ ಬಿಡ್ತಿಲ್ಲ, ಆ ಅಮ್ಮನ್ನ ಈ ಮನೇಲಿರೋದಕ್ಕೂ ಒಪ್ತಿಲ್ಲ. ಹಂಗಿದ್ದಾಗ ಗಂಡ ಹೆಂಡ್ರಿಗೆ ಇಬ್ರಿಗೂ ಮಕ್ಕಳಾಗ್ಲಿ ಅಂತ ಅರಕೆ ಹೊತ್ಕೊಂಡು ತಾಯ್ತಾ ಎತ್ಕೊಂಡ್ ಬರ್ತಾ ಇದು ಅದನ್ನ ಹೇಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.